ನೌಕರಿಯ ವಿಷಯ ಏನಾಯಿತು ಎನ್ನುವುದೇ ತಿಳಿಯಲಿಲ್ಲ. ಹೌದು ಸರಿ, ಫೋನ್ ತಲುಪಿಕೊಳ್ಳೆ ಫೋನ್ ಮಾಡ್ತೀನಿ ಅಂತ ಹೇಳಿದನು, ಫೋನ್ ಸಹ ಮಾಡಿಲ್ಲ. ನೀವಾರ ಫೋನ್ ಮಾಡಿ ತಿಳಿದುಕೊಳ್ಬಾರ್ದೆ. ಆಯ್ತು ಮಂಜುಳಾ, ನಾನು ಆಮೇಲೆ ಫೋನ್ ಮಾಡಿ ತಿಳಿದುಕೊಳ್ಳುತ್ತೇನೆ. ಅವನ ಬಗ್ಗೆ ನೀವೇನು ಚಿಂತಿಸಬೇಡ. ಇರಲಿ ಮಂಜುಳಾ. ಅರ್ಜುನ ಊಟ ಮಾಡಿ ಹೋಗಿರುವನು. ಏಕೆ ಮಂಜುಳಾ ಮೌನವಾಗಿ ನಿಂತು ಬಿಟ್ಟೆ? ಸ್ವಾಮಿ, ಇನ್ನೆರಡು ಸ್ವಾಮಿ ನಮಗೆ ಊಟ. ನಿನ್ನೆ ರಾತ್ರಿ ಪಕ್ಕದ ಮನೆ ಎಸಿದ್ಕೊಂಡು ಬಂದು ಗಂಜಿ ಕಾಫಿ ನಮಗೆ ಊಟ ಬಡಿಸಿದ್ದೆ. ಅದು ಅಲ್ಲದೆ ಅರ್ಜುನ ಸಹ ಜೋಳ ಇಸ್ಕೊಂಡು ಬಂದಂತ ಹೇಳಿದವನು ಇಷ್ಟೊಂದು ಬಂದಿದೆ ಸ್ವಾಮಿ, ಇಷ್ಟೊಂದು ಬಂದಿಲ್ಲ. ಸ್ವಾಮಿ, ಅರ್ಜುನ ಬಂದೇ ಬಿಟ್ಟ. ಅರ್ಜುನ ಜೋಳವನ್ನು ತಂದೆಯಾ? ತರಬೇಕೆಂದು ಹೋಗಿದ್ದೆ ಅಣ್ಣ, ಆದರೆ ಯಾಕಪ್ಪ ಏನಾಯಿತು? ಅಲ್ಲಿ ದಾರಿಯಲ್ಲಿ ನಡೆದ ರಂಗಣ್ಣನ ಕೊಲೆ ವಿಷಯದ ಪ್ರಕರಣವನ್ನು ಅಣ್ಣನ ಮುಂದೆ ಹೇಳಲೇ ಬೇಡ ಬೇಡ ಬೇಡ. ಈಗಲೇ ತಮ್ಮನ ನೌಕರಿಯ ಸಲುವಾಗಿ ಎಲ್ಲ ದವಸ ಧಾನ್ಯಗಳನ್ನು ಮಾರಿ ಬರ್ಗೈಯಾಗಿ ಬೆಂಡಾದ ಅಣ್ಣನಿಗೆ ಈ ವಿಷಯವನ್ನು ತಿಳಿಸುವುದೇ ಬೇಡ. ಏಕೆ ಅರ್ಜುನ ಮೌನವಾಗಿ ನಿಂತು ಬಿಟ್ಟೆ? ನನಗೆ ಯಾರು ಜೋಳವನ್ನು ಕೊಡಲಿಲ್ಲ ಅಣ್ಣ, ಯಾರು ಕೊಡಲಿಲ್ಲ. ಹಾಗಾದರೆ ನಾನೇ ನನ್ನ ಸ್ನೇಹಿತ ರಂಗಣ್ಣನ ಮನೆಗೆ ಹೋಗಿ ಜೋಳವನ್ನು ಕೇಳಿ ತೆಗೆದುಕೊಂಡು ಬರುತ್ತೇನೆ. ಇಲ್ಲಿದೆ ಸ್ವಾಮಿ, ಮತ್ತೊಬ್ಬರಿಗೆ ದಾನ ಧರ್ಮ ಮಾಡಿ ಕೈಗಳು ಮತ್ತೊಬ್ಬರು ಹೋಗಿ ಕೈ ಚಾಚೋದೆ ಬೇಡ ಸ್ವಾಮಿ, ಬೇಡ. ನಮಗೆ ಸರಿ ಕಾಣ್ತಾ ಇಲ್ಲ. ಹೌದಣ್ಣ, ನಮಗೆ ಬಂದಿದ್ದನ್ನು ನಾವೇ ಅನ್ವಿಸೋಣ. ಅಣ್ಣ, ಅತ್ತಿಗೆ ಹೊಟ್ಟೆಗೆ ಊಟವಿಲ್ಲದೆ ನನಗೆ ಏಕೆ ಮೂರ್ಛೆ ಬಂದಂತಾಗುತ್ತದೆ. ಒಂದು ಕಪ್ಪು ನೀರನ್ನಾದರೂ ಕುಡಿದು ಮಲಗಿಕೊಳ್ಳೋಣ ನಡೆಯಣ್ಣ. ಅಣ್ಣ, ಅತ್ತಿಗೆ ಬಾರಾಜು, ಈಗ ಬಂದೆಯಾ? ಹೌದಣ್ಣ, ಇದೀಗ ಬಂದೆ. ಅಣ್ಣ, ಅತ್ತಿಗೆ ತಮ್ಮ ರಾಜು ಬಂದಿದ್ದಾನೆ. ನಮ್ಮ ರಾಜು ಈಗ ಬಂದೆಯಾ? ಹೌದಣ್ಣ, ಇದೀಗ ಸಾಯಂಕಾಲ 6 ಟ್ರೈನಿಗೆ ಬಂದೆ. ಏನಾಯ್ತಪ್ಪ ನಿನ್ನ ನೌಕರಿ ವಿಷಯ? ನಮ್ಮ ಕುಲದೇವರಾದ ಹಜರತ್ ಮಾಬೂದ್ ಸುಬಾನಿ ದಯದಿಂದ ಇಂಟರ್ವ್ಯೂನಲ್ಲಿ ಪಾಸ್ ಆಗಿದ್ದೇನೆ. ಆದರೆ ಯಾಕಪ್ಪ ಮೈದ್ರ, ಆದರೆ ಎಂಬ ಅಪ್ಪಸರ ಮಾತಿ ಕೇಳಿದ ಪಾಯಿ. ಅತ್ತಿಗೆ 1,000 ರೂಪಾಯಿ ಕಮ್ಮಿಯಾಗಿದೆ. 1,000 ರೂಪಾಯಿ ನಾವು ಕೊಡದೆ ಹೋದರೆ ನಾವು ಕೊಟ್ಟ 1,00,000 ಡೊನೇಷನ್ ಸಹ ಕೊಡುವುದಿಲ್ಲ. ಮೇಲಾಗಿ ನಿನ್ನ ನೌಕರಿ ಸಹ ಕೊಡೋದಿಲ್ಲ ಎಂದು ನನ್ನ ಮೇಲಿನ ಅಧಿಕಾರಿಗಳು ಹೇಳಿ ಕಳಿಸಿದ್ದಾರೆ. ಮೊದಲೇ ಮನೆಯಲ್ಲಿ ತಿನ್ನಲಿಕ್ಕೆ ಒಂದು ತುತ್ತು ಅನ್ನ ಗಂಜಿಗೂ ಸಹ ಗತಿ ಇಲ್ಲದೆ ಒಳಗಾಡುತ್ತಿರುವಾಗ ಇನ್ನೊಂದು 1,000 ಎಲ್ಲಿಂದ ತರುವುದಪ್ಪ, ಎಲ್ಲಿಂದ ತರುವುದು? ಅಳಬೇಡಣ್ಣ, ಅಳಬೇಡ. ಈ ನಿನ್ನ ಅರ್ಜುನನ ಕೊನೆ ಉಸಿರು. ಅಣ್ಣ, ಅತ್ತಿಗೆರಾದ ನಿಮಗೆ ಯಾವ ಕಾಲಕ್ಕೂ ತೊಂದರೆ ಬರುವಂತೆ ನಾನು ನೋಡಿಕೊಳ್ಳುತ್ತೇನೆ. ಹಣದ ಬಗ್ಗೆ ಯೋಚನೆ ಮಾಡೋಣ. ಅರ್ಜುನ ಹಿಂದೆ ಇಂಟರ್ವ್ಯೂಗೆ ಎಂದು ಬಂದಾಗ 1,00,000 ಹಣ ಕೂಡಿಸುವ ಸಲುವಾಗಿ ಮನೆಯಲ್ಲಿದ್ದ ಎಲ್ಲ ದವಸ ಧಾನ್ಯಗಳನ್ನು ಮಾರಿದ್ದೇವೆ. ಇತ್ತ 2 ಎಕರೆ ಜಮೀನನ್ನು ಸಹ ಶ್ರೀಮಂತ ಪ್ರತಾಪನಿಗೆ ಬಡ್ಡಿಯಲ್ಲಿ ಹಾಕಿದ್ದೇವೆ. ಮೇಲಾಗಿ ರೈತನ ಬಲಗೈಯಾಗಿರುವ 2 ಎತ್ತುಗಳನ್ನು ಸಹ ಮಾರಿದ್ದೇವೆ. ಅಷ್ಟೇ ಅಲ್ಲಪ್ಪ, ನಾವು ವಾಸಿಸುತ್ತಿರುವ ಈ ಮನೆಯಪ್ಪ ಮಹಾಲಕ್ಷ್ಮಿಯನ್ನು ಆ ಶ್ರೀಮಂತ ಪ್ರತಾಪನಿಗೆ ಅಡವು ಬರೆದುಕೊಂಡು ಸಾಲವನ್ನು ತೆಗೆದಿದ್ದೇವೆ. ಅಂದಾಗ ಇನ್ನು ಉಳಿದ 1,000 ಎಲ್ಲಿಂದ ತರುವುದಪ್ಪ, ಎಲ್ಲಿಂದ ತರುವುದು? ರಾಜು, ಹಣ ತುಂಬಕ್ಕೆ ಕಾಲಾವಕಾಶ ಇಲ್ಲಪ್ಪ. ಕಾಲಾವಕಾಶ ಇಲ್ಲ ಅತ್ತಿಗೆ. ಈಗಲೇ 10 ಟ್ರೈನಿಗೆ ಹೋಗಬೇಕು. ನಾಳೆ ಬೆಳಿಗ್ಗೆ ಸರಿಯಾಗಿ 4 ಗಂಟೆಗೆ ಆಫೀಸ್ಗೆ ಹಣ ಕಟ್ಟಬೇಕು. ಹಣ ಕಟ್ಟದಿದ್ದರೆ ನಮ್ಮ ಪ್ರಯತ್ನವು ವ್ಯರ್ಥವಾಗದ್ರಲ್ಲಿ ಸಂದೇಹವೇ ಇಲ್ಲ. ದೇವ ಬಸವೇಶ್ವರ, ಎಂತ ಸಂಕಟದ ಸಮಯವನ್ನು ತಂದು ಒಡ್ಡಿದಪ್ಪ ಈ ಬಡವನ ಬಾಳಿನಲ್ಲಿ. ಹಕ್ಕ ಹಿಡಿದರೆ ಹಾವಂತೆ ತೋರುತ್ತದೆ, ಅಮೃತವನ್ನು ಸೇವಿಸಿದರೆ ವಿಷವಾಗುವ ದುರ್ಗತಿಕ ಸಮಯ ನನಗೆ ಸಾಧಿಸಿ
ಬಂದಂತೆ ತೋರುತ್ತದೆ. ಏನು ಮಾಡುವುದು, ಹೇಗೆ ಕೂಡಿಸುವುದು? 1,000 ಬೆಲೆ ಬಾಳುವ ವಸ್ತು ಇನ್ನು ಈ ಬಡವನಲ್ಲಿ ಏನಿದೆ? ಇದೆ, ಒಂದೇ ಒಂದು ವಸ್ತು ನನ್ನಲ್ಲಿದೆ. ಹಾ ಮಂಜುಳಾ. ಹೇಳಿ ಸ್ವಾಮಿ. ಮಂಜುಳಾ, ಪತಿಯೇ ಪರಮಾತ್ಮನೆಂದು ನೀನು ನನ್ನನ್ನು ತುಂಬಾ ಪ್ರೀತಿಸುತ್ತಿರುವೆ ಅಲ್ವೇ? ಏಕೆ ಸ್ವಾಮಿ ಎಂದು ಮಾತಾಡದೆ ನಿಮ್ಮ ಬಾಯಿಗೆ ಅಂತ ಮಾತು ಬರ್ತಾ ಇದೆ ನೋಡಿ. ನಿಮ್ಮ ಮಾತಿನಂತೆ ಕೇಳಿ ನಿಮ್ಮ ಕಣ್ಣನ ನೀರು ಬಂದ್ರೆ ರಕ್ತನೇ ಬರ್ತಾ ಇದೆ. ಹೇಳಿ ಸ್ವಾಮಿ, ಆ ಮಾತೇನು ಅಂತ? ಅಷ್ಟೊಂದು ಪ್ರೀತಿ ನಿನ್ನ ಗಂಡನ ಮೇಲಿದ್ದರೆ ನಿನ್ನ ಗಂಡನಾದ ನನ್ನದೊಂದು ಮಾತು ನಡೆಸಿ ಕೊಡ್ತೀಯ? ಕೇಳಿ ಸ್ವಾಮಿ, ಒಂದೇಕೆ 10 ಮಾತನ್ನು ನಡೆಸಿಕೊಡ್ತೀನಿ. ಬೇಕಾದ್ರೆ ನನ್ನ ಪ್ರಾಣ ಬೇಕಾದ್ರೂ ನನ್ನ ಪಾದಕ್ಕೆ ಸಂತೋಷ ಅರ್ಪಿಸುತ್ತೇನೆ. ಅದೇ ಅಂತ ಕೇಳಿ. ಹಾಗಾದರೆ ಮಂಜುಳಾ, ನನ್ನ ತಮ್ಮನ ನೌಕರಿಯ ಸಲುವಾಗಿ, ನಿಮ್ಮ ತಮ್ಮ ನೌಕರಿ ಸಲುವಾಗಿ ನಾನೇನು ಮಾಡಬೇಕು? ನನ್ನ ತಮ್ಮನ ನೌಕರಿಯ ಸಲುವಾಗಿ ಪಿಚ್ಚಿ ಕೊಟ್ಟರೆ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ, ಮೂಗಿನಲ್ಲಿರುವ ಮೂಗು ಇದೇನು ಸ್ವಾಮಿ? ಮುಂದೆ ಇದೆ ಹೆಣ್ಣಿಗೆ ನೀವು 5 ಮುತ್ತು ಅಂದ್ರೆ ಶ್ರೇಷ್ಠ ಅಂತ ಹೇಳುತ್ತಾರೆ. ಸ್ವಾಮಿ, ನೀವಿದ್ದಾನೆ ಕಿತ್ತುಕೊಳ್ಳಬೇಡಿ. ಶರಣ ಮಕ್ಕಳಿಗೆ ಹಣೆಗೆ ಕುಂಕುಮ, ಮೂಗನೆ ಮೂಗುತಿ, ಕೊರಳಲ್ಲಿ ಮಾಂಗಲ್ಯ, ಕೈಯಲ್ಲಿ ಹಸಿರು ಬಳಿ ಅಷ್ಟೇ ಸ್ವಾಮಿ. ಕಾಲಿಗೆ ಕಾಲುಂಗ್ರ. ನೀವು 5 ಮುತ್ತು ಅಂದ್ರೆ ಶರಣ ಮಕ್ಕಳಿಲ್ಲದ ಸಂತೋಷ. ನೀವಿದ್ದಕ್ಕೆ ಕಿತ್ತುಕೊಳ್ಳಬೇಡಿ. ನಿಮ್ಮ ಕಾಲಿಗೆ ಬಿಟ್ಟಿಬೇಡಿ. ಮಂಜುಳಾ, ಮಗನತ್ತಿರುವ ಮೈದನನ ಭವಿಷ್ಯಕ್ಕಿಂತ ನಿನಗೆ ನಿನ್ನ ಚಿನ್ನದ ಮಾಂಗಲ್ಯ ಮೂಗುತಿಯೇ ಹೆಚ್ಚಿನದಾಗಿದೆ. ನನ್ನ ತಮ್ಮನಿಗೆ ನೌಕರಿ ಬಂದರೆ ಇಂಥ 10 ಚಿನ್ನದ ಮಾಂಗಲ್ಯ ಮೂಗುತಿ ಮಾಡಿಸಬಹುದು ಮಂಜುಳಾ, ಮಾಡಿಸಬಹುದು. ಒಟ್ಟಿನಲ್ಲಿ ನನ್ನ ತಮ್ಮನೊಬ್ಬ ದೊಡ್ಡ ಅಧಿಕಾರಿಯಾಗಿ ಸುಖವಾಗಿರಬೇಕೆನ್ನುವುದೇ ಈ ನಿನ್ನ ಗಂಡನ ಆಸೆ ಮಂಜುಳಾ, ಆಸೆ. ಬೇಡಣ್ಣ ಬೇಡ. ತುತ್ತು ಮಾಡಿ ಉಣಿಸಿ ತಿನಿಸಿ ಬೆಳೆಸಿದ ಮಾಂಗಲ್ಯ, ಎತ್ತ ತಾಯಿತ್ತ ಮಿಗಿಲಾಗಿರೋ ನನ್ನತ್ತಿಗೆ ಮಾಂಗಲ್ಯ ಮೂಗುತಿ ಮಾರಿ ಈ ನಿನ್ನ ತಮ್ಮನಿಗೆ ಹಣ ಕೊಡೋದು ಬೇಡಣ್ಣ, ಬೇಡ. ಹುಚ್ಚಪ್ಪ, ಸಮಯಾನುಸಾರವಾಗಿ ಹೋಗಲೇಬೇಕು. ಅದೃಷ್ಟದ ಬಾಗಿಲು ಯಾರಿಗಾದರೂ ಒಂದೇ ಒಂದು ಸಾರಿ ತೆರೆದಿರುತ್ತದೆ. ಅದು ತೆರೆದಾಗ ಸೇರಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ಮಂಜುಳಾ, ನೀನೀಗ ಒಂದು ವೇಳೆ ನೀನೀಗ ಅವುಗಳನ್ನು ಕೊಡದಿದ್ದರೆ ನಿನಗೆ ಈ ನಿನ್ನ ಗಂಡನ ಆಣೆಯಾಗಿದೆ. ಆಯ್ತು ಸ್ವಾಮಿ, ನಿಮ್ಮ ಮಾತಕ್ಕೆ ಖಂಡಿತ ಬಿಚ್ಚಿಕೊಡುವೆ. 5 ನೌಕರಿಗಾಗಿ ಪತಿಯಾಜ್ಞೆಗನುಸರಿಸಿ ಬೈದುವನಿಗೆ ನೀಡುವನು ಅತ್ತಿಗೆ ಮಾಂಗಲ್ಯ, ಅತ್ತಿಗೆ ಮಾಂಗಲ್ಯ, ಅತ್ತಿಗೆಯು ಮಾಂಗಲ್ಯ, 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 ಮೈದುನದ ನೌಕರಿಗಾಗಿ ಅತ್ತಿಗೆ ನೀಡಿದಳು